ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀನು ಓದ್ ಮುಗಿದ್ಮೇಲೆ ಅವ್ರು ನಿನಗೆ ಮದುವೆ ಮಾಡಿಸಿದ್ರು. ಅದರಲ್ಲಿ ನಿನ್ ತಪ್ಪೇನಿದೆ ಜನನಿ? ಅವರು ಆತ್ರಪಟ್ಟು ತಗೊಂಡಿರೋ ನಿರ್ಧಾರನೇ. ಆದ್ರೆ ಅದಾದ್ಮೇಲೆ ನಿನಗಿಷ್ಟ ಬಂದಂಗೆ ನೀನು ಬದುಕು ಅಂತ ಹೇಳಿದ್ರು ಅಲ್ವಾ? ಅದನ್ನು ನಾನು ಮಾಡೋಕ್ಕಾಗಲಿಲ್ಲ. ನಾನು ನಿನ್ನ ಮನ್ಸಿಗೆ ಸಂಕಟ ಆಗಬೇಕು ಅಂತ ಇದನ್ನೆಲ್ಲ ಹೇಳ್ತಿಲ್ಲ ಪೃಥ್ವಿ. ಅಪ್ಪ ಆ ಥರ ಹೇಳಿದ್ದಕ್ಕೆ ನಾನು ಈ ಥರ ಎಲ್ಲ ಹೇಳ್ತಿಲ್ಲ. ನನ್ನ ಮನಸ್ಸಿಗೆ ಇಷ್ಟ ಆದಂಗೆ ನಾನಿವಾಗ ಬದುಕ್ತಾ ಇದ್ದೀನಿ. ಸರಿ, ಹಾಗಾದ್ರೆ ನಾವು ಶುರು ಮಾಡ್ತಿರೋ ಕಂಪ್ನಿ ಫಂಕ್ಷನ್ಗೆ ಅವ್ರನ್ನೂ ಕರಿಬೋದಲ್ವಾ? ಅದರಿಂದ ಅವರು ನೋಡಿ ಖುಷಿ ಪಡ್ತಾರೆ. ಹೌದು ಪೃಥ್ವಿ, ಖುಷಿ ಪಡ್ತಾರೆ. ಆದ್ರೆ ಮೊದಲು ನಾವು ಇದರಲ್ಲಿ ಸಕ್ಸಸ್ ಆಗಬೇಕು. ನಾವು ಆಮೇಲಿಂದ ಇದನ್ನ ಅವ್ರಿಗೆ ಹೇಳಿದ್ರೆ ಅವ್ರು ಇನ್ನಷ್ಟು ಖುಷಿ ಪಡ್ತಾರೆ. ಅವ್ರ ಮನ್ಸಿಗಾಗಿರೋ ಗಾಯಕ್ಕೆ ಇದೇ ನಾವು ಹಚ್ತಿರೋ ಮೆಡಿಸಿನ್. ನೀನ್ ಹೇಳೋದು ಸರಿನೇ ಜನನಿ. ಪೃಥ್ವಿ, ನಿನ್ ಜೊತೆ ನನ್ನ ಮದ್ವೆ ಅಂತ ಹೇಳಿದಾಗ ನಾನ್ ನೀನಿರೋ ಊರ್ಗೇನೆ ನಿನ್ನ ಹುಡ್ಕೊಂಡು ಬಂದಿದ್ದೆ. ಆಗ ನಿನ್ ಮೇಲೆ ನನಗ್ ಬರೀ ಇದ್ದಿದ್ದು ಸಿಂಪತಿ ಮಾತ್ರ. ಮದ್ವೆ ಆದ್ಮೇಲೆ ನನಗ್ ಓಕೆ ಅನ್ನಿಸ್ತು. ಬಟ್ ಅಂತ ಯಾವ ಎಕ್ಸ್ಪೆಕ್ಟೇಷನು ನನಗಿಲ್ಲ. ನೀನ್ ನಿಮ್ಮ ಅಣ್ಣಂದ್ರ ಮಾತು ಕೇಳಿ ನನಗೆ ಹೊಡೆದು ಮನೆಯಿಂದ ಆಚೆ ಹಾಕಿದ್ಯಲ್ಲ, ನನ್ನ ಮನ್ಸಿಗೆ ಎಷ್ಟು ಸಂಕಟ ಆಗಿತ್ತು ಗೊತ್ತಾ? ಇವನ್ ಜೊತೆ ಅದು ಹೇಗಪ್ಪ ಸಂಸಾರ ಮಾಡ್ಲಿ ಅಂತ ಯೋಚನೆ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ನೀ ನನ್ನನ್ನು ಅರ್ಥ ಮಾಡ್ಕೊಂಡು ಇಲ್ಲಿವರೆಗೂ ಟ್ರಾವೆಲ್ ಮಾಡಿದೆ. ನನಗೆ ಅಂತ ಪರ್ಸ್ನಲ್ ಆಗಿ ಯಾವ ಎಕ್ಸ್ಪೆಕ್ಟೇಷನ್ಸು ಇಲ್ಲ. ನಿನ್ ಮೇಲಿದ್ದಿದ್ದು ಒಂದು ಇಂಪ್ರೆಷನ್. ಇವನಿಗೆ ಸ್ವಂತವಾಗಿ ಯೋಚನೆ ಮಾಡೋ ಶಕ್ತಿ ಇಲ್ವಾ ಅನ್ನೋ ಇಮೇಜ್ನ ಒಡೆದು ಹಾಕಿ ಇವತ್ತಿನವರೆಗೂ ನನ್ನ ಜೊತೆ ಧೈರ್ಯವಾಗಿ ಟ್ರಾವೆಲ್ ಮಾಡಿದ್ಯಾ. ಪೃಥ್ವಿ, ಈಗ ನಮ್ಮಿಬ್ರಿಗೆ ಒಂದು ಕ್ಲಾರಿಟಿ ಬಂದಿದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾವ್ ಈ ತರ ಮದ್ವೆ ಆಗಿ ಹೊಸದ್ರಲ್ಲಿ ಇರ್ಬೇಕಿತ್ತು. ಹಾಗ ನಾವ್ ಹಾಗಿರ್ಲಿಲ್ಲ. ಈಗ ನನ್ನ ಎಜುಕೇಶನು, ಸಿಚುವೇಶನು, ಎಕ್ಸ್ಪೆಕ್ಟೇಷನ್ ಎಲ್ಲಾನು ಮೀರಿ ಯೋಚನೆ ಮಾಡ್ತಿರುವಾಗ ನನಗೆ ಪೃಥ್ವಿನೇ ಬೇಕು ಅಂತ ಅನಿಸ್ತಿದೆ. ನನಗೆ ಪೃಥ್ವಿನೇ ಬೇಕು ಅಂತ ಅನಿಸ್ತಿದೆ. ನನ್ನ ಮನಸ್ಸಿಗೆ ನೀನ್ ಮಾತ್ರನೇ ಬೇಕು ಅಂತ ಅನಿಸ್ತಿದೆ. ಪೃಥ್ವಿ, ನಿನಗೆ? ನಿಂತರ ಹಿಂಗೆಲ್ಲ ನನಗೆ ಮಾತಾಡಕ್ಕೆ ಬರಲ್ಲ ಜನನಿ. ನಿನ್ನ ಜೊತೆ ಇದ್ರೇನೆ ಜೀವನ. ನೀನು ನನ್ನ ಜೊತೆ ಇದ್ರೆ ಮಾತ್ರನೇ ಜೀವನ. ಅಷ್ಟು ಮಾತ್ರ ನನಗೆ ಹೇಳಕ್ಕಾಗೋದು.
ಪೃಥ್ವಿ, ಐ ಲವ್ ಯು. ಐ ಲವ್ ಯು ಸೋ ಮಚ್. ಅಂಬಾರಿ ನನ್ನ ಪ್ರೇಮವಿದು, ಅಂಬಾರಿ ನನ್ನ ಹೃದಯವಿದು, ಅಂಬಾರಿ ನನ್ನ ಪ್ರೇಮವಿದು, ಅಂಬಾರಿ ನನ್ನ ಹೃದಯವಿದು. ಅದನ್ನಲ್ಲಿಡು. ಅಮ್ಮ, ಅಕ್ಕ, ನಮ್ಮ ಮನೇಲಿರೋ ಚಾಮುಂಡೇಶ್ವರಿಯಿಂದ ಹಿಡಿದು ನಮ್ಮ ಊರಾಚೆ ಇರೋ ಮುನೇಶ್ವರನ್ವರೆಗೂ ಎಲ್ಲ ದೇವ್ರನ್ನೂ ಕೇಳ್ಕೊಂಬಿಟ್ಟೆ ಅಕ್ಕ. ಎಲ್ರೂ ಒಳ್ಳೇದೇ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಇಡ್ಲಿ, ಕೇಸರಿ ಬಾತು, ಉಪ್ಪಿಟ್ಟು, ಪುಳಿಯೋಗರೆ, ವಡೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಸಾಂಬಾರು ಚಟ್ನಿ ಟೇಸ್ಟ್ ಮಾಡಿದ್ರಾ? ಅನಗ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಅಡ್ಗೆನೂ ಸೂಪರ್ ಆಗಿದೆ. ಸರಿ. ಇದು 2 ತರ ಚಟ್ನಿ ಮಾಡಿದ್ನಲ್ಲ, 2 ಟೇಸ್ಟ್ ಮಾಡಿದಾಗ ಚಟ್ನಿ ಅಂತೂ ಕೇಳಲೇಬೇಡ ಕಣೆ. ಶುಂಠಿ ಹಾಕಿ ಮಾಡಿದ್ದಲ್ಲ, ಆ ಚಟ್ನಿ ಅಂತೂ ಸೂಪರ್ ಆಗಿತ್ತು. ಹೌದಕ್ಕ, ವಯಸ್ಸಾದವ್ರು ತಿನ್ನೋದಲ್ವಾ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲ್ಲ ಅಂತ ಹಾಕಿದ್ದೀನಿ.